ನಮಸ್ಕಾರ ರೀ, ನಾನು ನಯನ. ನೀವು ನೋಡಕತ್ತೀರಿ ಉತ್ತರ ಕರ್ನಾಟಕ ವ್ಲಾಗ್ಸ್. ಪ್ರತಿಯೊಂದು ಜೀವಿಗೂ ಗೂಡು ಕಟ್ಟುವ ಹಂಬಲ ಇದ್ದೇ ಇರುತ್ತದೆ. ಅದರಲ್ಲೂ ತಂದೆ ಬಾಳಿ ಬದುಕಿರುವ ಮನೆಯಲ್ಲಿ ಇರುವ ಸೌಭಾಗ್ಯ ಸಿಕ್ಕರಂತೂ ಅದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ. ನನ್ನ ಅಜ್ಜ ಅಜ್ಜಿಗೂ ಈ ಭಾಗ್ಯ ದೊರಕಿದ್ದು ಕೇಳಿದ ಕೂಡಲೇ ರೋಮಾಂಚನ ಆಗುವಂಥ ವಿಷಯ ಅಂತ ನಂಗನ್ನಿಸ್ತು. ಮನೆ ಅಂದ ಕೂಡಲೇ ಅಲ್ಲಿ ಸಾಕಷ್ಟು ಸುಖ ದುಃಖಗಳ ಸಮ್ಮಿಲನ. ಜೀವನದ ಪ್ರತಿ ಹಂತದಲ್ಲೂ ಸಾಕಷ್ಟು ಏರಿಳಿತಗಳಿಂದ ಕೂಡಿರುತ್ತದೆ. ಇವತ್ತು ನನ್ನ ಮುತ್ತಜ್ಜ ಅಂದರೆ ನನ್ನ ಅಜ್ಜನ ತಂದೆ ಬಾಳಿ ಬದುಕಿದ ಮನೆಯನ್ನು ತಕ್ಕ ಮಟ್ಟಿಗೆ ಸಿಂಗರಿಸಿ ಚಿಕ್ಕದಾದ ಒಂದು ಗೂಡಿನಲ್ಲಿ ಪ್ರವೇಶ ಮಾಡುವ ದಿನ. ಶಿವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರನ್ನು ಚಿಕ್ಕದಾದ ಹಾಗೂ ಚೊಕ್ಕದಾದ ಗೂಡಿಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಬನ್ನಿ, ಗೃಹ ಪ್ರವೇಶದ ಸಣ್ಣದೊಂದು ಜಲಕ್ ನೋಡ್ಕೊಂಡು ಬರೋನು. ಅದಲ್ಲ ಆಚೆ ಕಡೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಕಹಳೆ ಮೊಳಗುತ್ತಿದೆ, ಶಾಂತಿ ಕಹಳೆ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ, ಜಾತೀಯತೆಯ ತಿಮಿರ ತೊಡೆದು, ಜಾತೀಯತೆಯ ತಿಮಿರ ತೊಡೆದು, ಧಾರ್ಮಿಕತೆಯ ತತ್ವ ಹಿಡಿದು, ಧಾರ್ಮಿಕತೆಯ ತತ್ವ ಹಿಡಿದು, ಸಮತಾ ಪತಾಕೆಯ, ಸಮತಾ ಪತಾಕೆಯ, ಬಸವ ತತ್ವದೊಡನೆ ಮೆರೆಸುತ್ತ, ಬಸವ ತತ್ವದೊಡನೆ ಮೆರೆಸುತ್ತ, ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ. ಧರ್ಮವೆಂಬುದು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಶಿವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಓಂ ಗುರು ಓಂ ಗುರು ಬಸವ ಸದ್ಗುರು ಬಸವ ತವ ಶರಣಂ. ಮಂಗಳರೂಪಿಂ ಜಂಗಮಮೂರ್ತೆ ಮದ್ಗುರು ಬಸವ ತವ ಶರಣಂ. ನಮಾಮಿ ಸದ್ಗುರು ಪ್ರಣವ ಸ್ವರೂಪಿ ಮಂತ್ರ ಪುರುಷ ಹೇ ತವ ಶರಣಂ. ಜಗದೋದಾರಕ ಪತಿತೋದಾರಕ ವರ ಗುರು ಬಸವ ತವ ಶರಣಂ. ಓಂ ಗುರು ಓಂ ಗುರು ಓಂ ಗುರು ಬಸವ ಸದ್ಗುರು ಬಸವ ತವ ಶರಣಂ. ಮಂಗಳರೂಪಿಂ ಜಂಗಮಮೂರ್ತೆ ಮದ್ಗುರು ಬಸವ ತವ ಶರಣಂ. ಜಯ ಬಸವರಾಜ ಭಕ್ತಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗದೇವನ ಘನತೇಜ. ಜಯತು ಕರುಣಾ ಸಿಂಧು ಭಜಕ ಜನ ಬಂಧು. ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು
ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣ ಸಂತೋಂ ಕಿ ಜೈ ಶರಣು ಶರಣಾರ್ಥಿ ಶರಣು ಬಸವ ಗುರುವಿನ ತತ್ವಲೋಕದಿ ಹಬ್ಬಲಿ ಮನುಜ ಕಲ್ಪಿತ ಜಾತಿ ಹೆರೆ ತೊಲಗಿ ಹೋಗಲಿ ವಿಶ್ವ ಮಾನವತಿ ಪಣಲಾಗಿ ಹರಿಯಲಿ ಸೃಷ್ಟಿಕರ್ತನ ಕರುಣೆಯಮ್ಮ ಕಾಪಾಡಲಿ ಶ್ರೀ ಗುರು ಬಸವನಿಗೆ ಶರಣಾಗಿಹೇ ಲಿಂಗದೇವನಿಗೆ ಶರಣಾಗಿಹೇ ಶರಣಗಣಕ್ಕೆ ಶರಣಾಗಿಹೇ ಕರುಣ ಪ್ರಸಾದ ಸ್ವೀಕರಿಸಿಯೇ ಗಣಪದವಿಯನ್ನು ನಾ ಹೊಂದಿಹೆ ಗಣಪದವಿಯನ್ನು ನಾ ಹೊಂದಿಹೆ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣ ಸಂತೋಂ ಕಿ ಜೈ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಪರಮಚರಿತನು ನೀ ಜ್ಞಾನ ಭರಿತನು ನೀ ಓಂ ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಭವಭಯತಾರಕನೇ ನಮ ಪಥದಾಯಕನೇ ಹರಜನ ತಾರೆಗಳ ನಡುವಿನ ಚಂದಿರನೇ ಮಾತಾ ಪಿತನೂ ನೀ ಬಂಧು ಬಳಗವು ನೀ ಭಕ್ತ ಜನ ಮನರಾಜಿತ ಭಕ್ತ ಜನ ಮನರಾಜಿತ ಮಂತ್ರ ಪುರುಷನು ನೀ ಓಂ ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಮೋಹಾರಹಿತನು ನೀ ಮಮತಾ ಸಹಿತನು ನೀ ಮಾಯಾ ದೂರಕನಿ ಮುಕುತಿಯ ದಾಯಕನಿ ಮನುಕುಲ ಜ್ಯೋತಿಯು ನೀ ಕ್ರಾಂತಿಯ ವೀರನು ನೀ ಶಾಂತಿಯ ಮಣಲನ್ನು ಹರಿಸಲು ಬಂದ ಸಚಿದಾನಂದ ಸುತನೇ ಓಂ ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ. ವೀಕ್ಷಕರೇ, ಇದು ನಮ್ದು ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಹಲಗತ್ತಿ ಗ್ರಾಮ. ಆ ಗ್ರಾಮದಲ್ಲಿ ನಮ್ಮ ಸ್ವಂತ ಊರಿದೆ. ಇಲ್ಲಿ ನಮ್ಮ ಅತ್ತೆ ಮಾವನ ಮನೆ ಇತ್ತು. ನಮ್ಮ ಪಾಲಿಗೆ ಬಂದಿದ್ದರಿಂದ ನಾವು ಒಂದು 80-90 ವರ್ಷದ ಹಿಂದಿನ ಮನೆ ಇದು. ಅದನ್ನು ನಾವು ನಮ್ಮ ಪಾಲಿಗೆ ಬಂದದ್ದನ್ನು ರಿನಿವೇಷನ್ ಮಾಡಿಸಿದ್ವಿ. ಅದನ್ನು ನಾವು ನಿಮಗೆಲ್ಲ ತೋರಿಸ್ಬೇಕಂತ ಎಸ್.ಎಲ್. ಗೌಡರ ನಮ್ಮ ಮನೆಯವರು ರಿಟೈರ್ಡ್ ಇಂಜಿನಿಯರು. ನನ್ನ ಹೆಸರು ಶಾಪ್ತಾಗ್ ಗೌಡರ್. ಇದು ನಿಮಗೆ ಮನೆ ತೋರಿಸ್ತೇನೆ, ಬನ್ನಿರಿ. ಈ ಮನೆಗೆ ನಾವು ಬಸವಶ್ರೀ ಅಂತ ಹೆಸರು ಇಟ್ಟಿದ್ದೀವಿ. ಬಸವಶ್ರೀ ಮನೆಯನ್ನು ನಿಮಗೆ ತೋರಿಸ್ಕೊಡ್ತೇನೆ, ಬನ್ನಿ. ಇದು ಮೊದಲ ದೇವ್ರ ಮನೆ ಇತ್ತು. ಅದು ಈಗ ನಾವು ಹಾಲ್ ಮಾಡಿದ್ದೀವಿ. ಹಾಲ್ ಮಾಡಿ ಇಲ್ಲಿ ಬಸವಣ್ಣವ್ರ ಪೂಜಾ ಉಕ್ತ ಮಾಡಿದ್ದೀವಿ. ಆಮೇಲೆ ಇಲ್ಲೆಲ್ಲ ರಿನಿವೇಷನ್ ಮಾಡಿ ಇದು ಮೊದಲಿಂದ ಹೆಂಗೈತೆಲ್ಲ ಅದನ್ನ ಸ್ವಲ್ಪ ಅಲ್ಟ್ರ್ ಮಾಡಿಕೊಂಡು
ಹಿಂಗೆಲ್ಲ ಮಾಡಿದ್ದೀವಿ. ಇಲ್ಲೆಲ್ಲ ಈಗ ಇದು ಬಾತ್ರೂಮು, ಇಲ್ಲಿ ಬಾತ್ರೂಮ್ ಮಾಡಿದ್ದೀವಿ. ಸ್ವಲ್ಪ ಇದು ಓಲ್ಡ್ ಹಳೆ ವಾಲ್ ತೆಗೆದುಬಿಟ್ಟು ನಮಗೆ ಜಾಗ ಬೇಕಾಗಿತ್ತು, ಅದ್ರ ಸಲುವಾಗಿ ಬಾತ್ರೂಮು ಮತ್ತು ಇಲ್ಲಿ ಟಾಯ್ಲೆಟು ವಿತ್ ಮಾಡಿದ್ದೀವಿ. ಎಲ್ಲ ಓವರ್ಹೆಡ್ ಟ್ಯಾಂಕ್, ಸಿಂಟೆಕ್ಸ್ ಮಾಡಿದ್ದೀವಿ. ಸಿಂಟೆಕ್ಸ್ ಮಾಡಿ ಇದು ಹಾಲು, ಇಲ್ಲಿ ಕಿಚನ್, ಏಕದಮ್ ಕಿಚನ್. ಇಲ್ಲಿ ಬೆಡ್ರೂಮ್ ಅಂತ ಏನಿಲ್ಲ, ಬೇಕಂದ್ರೆ ಒಂದು ಸ್ಕ್ರೀನ್ ಹಾಕ್ಕೊಂಡು ಇಲ್ಲಿ ಹಾಲ್ನಾಗ ಮಾಡ್ಕೋಬೋದು ಅಥವಾ ಇಲ್ಲಿನೂ ಮಾಡ್ಕೋಬಹುದು. ಕಿಚನ್ ದೊಡ್ಡದಿದೆ ಬನ್ರಿ. ಇಲ್ಲಿ ಶೆಲ್ಫ್ ಮಾಡಿದ್ದೀವಿ, ಇದು ಶೆಲ್ಫ್ ಸಾಮಾನು ಇಟ್ಕೊಳ್ಳಿಕ್ಕೆ. ಹಾಗೆ ಇಲ್ಲಿ ಮುಂದೆ ದೇವ್ರ ಮನೆ. ಮೊದಲು ಇಲ್ಲೆಲ್ಲ ನಮ್ಮ ಅತ್ತೆ ಮಾವ ಇದ್ದಾಗ ಇದು ಇತ್ತು, 2 ಒಲಿದು ಕಮಾಣ ಇತ್ತು. ಆ ಕಮಾನೆಲ್ಲ ಮುಚ್ಚಿಬಿಟ್ಟು ಇಲ್ಲಿ ಅಡಿಗೆ ಅಲ್ಲಿ ದೇವ್ರ ಮನೆ ಇದ್ದದನ್ನ ಇಲ್ಲಿ ದೇವ್ರ ಕೋಲೆ ಮಾಡ್ಕೊಂಡಿವಿ. ಇಲ್ಲಿ ಬಸವಣ್ಣವ್ರು, ನಾವು ಬಸವ ಭಕ್ತರು, ಬಸವಣ್ಣವ್ರದ ಮೂರ್ತಿ, ಆಮ್ಯಾಗ ಟೈಲ್ಸು ಹಾಕಿ ಇಲ್ಲಿ ದೇವರ ಕೋಲೆ ಮಾಡಿದ್ದೀವಿ. ಇಲ್ಲಿ ಕಡೆ ಇಲ್ಲಿ ಕಿಚನ್ ಕಟ್ಟಿ ಸಿಂಕು ಮಾಡಿದ್ದೀವಿ. ಇದು ಕಿಚನ್ ಕಟ್ಟಿಗೆ ಸಿಂಕು. ಇದು ಒಲೆ, ಹಳ್ಳಿ ಮನೆ ಅಂದ್ರೆ ಒಲೆ ಬೇಕಲ್ಲ, ಅದನ್ನ ಬೋಂಗ ಒಲೆ ಅಂತ 2 ಒಲೆ. ಇದು ಕುಡಿ ಬರ್ತೈತೆ ನೋಡ್ರಿ. ಇಲ್ಲಿ ನಾವು ಅಡಿಗೆ ಮಾಡ್ಬೋದು. ಇಲ್ಲೇನಾದ್ರೂ ಹಾಲು, ಅನ್ನಕ್ಕಿಡ್ಬೋದು, ಬೇಳೆ ಕಾಳ ಕುದಿಸ್ಬೋದು. ಈ ಕಡೆ ಮಾಡುವಾಗ ಈ ಕಡೆನೂ ಉರಿ ಬಂದು ಅಡಿಗೆ ಆಗುತ್ತತ್ರಿ ಇಲ್ಲಿ. ಆಮೇಲೆ ಮೊದಲು ಅವಾಗಿನ ಟೈಮ್ದಾಗ ಇಲ್ಲಿ ಬಚ್ಚಲಿತ್ತು, ಅದನ್ನು ಬಾತ್ರೂಮ್ ಮಾಡಿದ್ರು. ಅದನ್ನು ಕ್ಯಾನ್ಸಲ್ ಮಾಡಿ ನಾವು ಇಲ್ಲಿ ಒಲೆ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಇಲ್ಲಿ ಒಂದು ಹಂಡೆ ಕಟ್ಟಿ ಅಥವಾ ನೀರಿಂದ ಟಾಕಿ ಇಡ್ಬೋದು. ಹಂಡೆ ಕಟ್ಟಿ ಅಂತೇಳಿ ಇದನ್ನು ಮಾಡ್ಕೊಂಡಿದ್ವಿ. ಮತ್ತು ಮೇಲೆ ಎಲ್ಲ ಮೇಲೆ ರೂಫು ಮೊದಲು ಇದ್ದದ್ದೇ ರೂಫು. ಅದ್ರ ಮೇಲೆ ಮೇಲ್ಮುಂದಿತ್ತು, ಅದನ್ನು ತೆಗೆದುಬಿಟ್ಟು ಕಾಂಕ್ರೀಟ್ ಹಾಕಿ ಮತ್ತು ಮೇಲೆ ಅದಕ್ಕಿಂತ ಸೀಟ್ ಹಾಕಿದ್ದೀವಿ, ಮಳೆ ಬಂದ್ರೆ ಸೋರ್ಬಾರ್ದಂತ. ನಮ್ಮ ಪಾಲಿಗೆ ಇಷ್ಟು ಬಂದಿತ್ತು. ಇಷ್ಟು ಬಂದದ್ರೊಳಗೆ ನಾವು ಇಷ್ಟು ಎಲ್ಲ ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡಿದ್ದೀವಿ. ಬಸವೇಶ್ವರ ಪೂಜಾ ವ್ರತ ಇಟ್ಕೊಂಡು ಬಂದ ಶರಣರಿಗೆಲ್ಲ ದಾಸೋಹ ಮಾಡ್ಬೇಕಂಥೇಳಿ ಒಂದಿಷ್ಟು ಪ್ರಸಾದ ಮಾಡಿಸಿದ್ವಿ. ಅದನ್ನು ನಿಮಗೆ ಈಗ ಇಲ್ಲಿವರೆಗೂ ನೀವು ಪೂಜಾ ವ್ರತ ನೋಡಿದ್ದೀರಿ. ಈಗ ಮಾಡಿಸಿದಂಥ ಅಡುಗೆಯನ್ನು ತೋರಿಸ್ತಾ ಇದ್ದೇನೆ. ಇದು ಸಜ್ಜಿ ರೊಟ್ಟಿ ರೀ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ 2. ಆಮೇಲೆ ಇದು ಚಪಾತಿ, ಉಪ್ಪಿನಕಾಯಿ, ಶೇಂಗಾ ಚಟ್ನಿ, ಮೊಸರು, ಬದನೆಕಾಯಿ ಪಲ್ಯ, ಇದು ಹೆಸರು ಕಾಳು ಪಲ್ಯ. ಇದು ಪೂಜೆಗೆ ಅಂತ ಪ್ರಸಾದ ಮಾಡಿಸಿದ್ವಿ ನೈವೇದ್ಯಕ್ಕಂಥೇಳಿ, ಅದು ಸ್ವೀಟು. ಇದು ಹುಗ್ಗಿ, ಗೋಧಿ ಹುಗ್ಗಿ. ಓಪನಿಂಗ್ ಅಂದರೆ ಗೋಧಿ ಹುಗ್ಗಿ ಮಾಡ್ತಾರೆ, ಅದಕ್ಕೆ ಗೋಧಿ ಹುಗ್ಗಿ ಮಾಡಿಸಿದ್ದು. ಇದು ಪಾಪಡ, ಇದು ರೈಸು, ಇದು ಸಾರು. ಇಷ್ಟೆಲ್ಲ ಮಾಡಿಸಿ ಪೂಜಾ ಸಿಂಪಲ್ಲಾಗಿ ಪೂಜೆ ಮಾಡಿಸಿ ಪೂಜಾ ಊಟ ಮಾಡಿ ಮುಗಿಸಿದ್ವಿ. ಆಯಿತು ಬಸವ ನಿಮ್ಮಿಂದ ಗುರು ಸಹಾಯತವನಿಗೆ, ಆಯಿತು ಬಸವ ನಿಮ್ಮಿಂದ ಲಿಂಗ ಸಹಾಯತವನಿಗೆ, ಆಯಿತು ಬಸವ ನಿಮ್ಮಿಂದ ಪ್ರಸಾದ ಸಹಾಯತವನಿಗೆ, ಆಯಿತು ಬಸವ ನಿಮ್ಮಿಂದ ಜಂಗಮ ಸಹಾಯತವನಿಗೆ, ಇಂತಿ ಚತುರ್ವಿಧ ಸಹಾಯತವ ನೀನೇ ಆಗು ಮಾಡಿದೆಯಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದ ಎಲ್ಲ ಸಂಗನ ಬಸವಣ್ಣ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೈನುವುದಯ್ಯ, ನೀನು ಒಲಿದರೆ ವಿಷವು ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳೆಲ್ಲವೂ ಇದರಲ್ಲಿರ್ಪವೋ ಕೂಡಲ ಸಂಗಮ ದೇವ. ಅಂದೆಂದಿನ ಆಹಾರ ತಂದೆಯೆಂದಿದ ನೀಡಿ ಎಂಬುಗಳ ಸಲುತ್ತಲ್ಲಿರುವ ಇಂಬೀವ ಜಗದೊಡೆಯ ಎನ್ನ ನಾನು ಅರ್ಪಿಸುವ ಶರಣಾಗತಿಯ ಭಾವದಿಂ ನೈವೇದ್ಯವನ್ನು. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವಗುರು ಬಸವೇಶ್ವರ ಮಹಾತ್ಮ ಕೀ ಜೈ. ಸಕಲ ಶರಣ ಸಂತನ ಕೀ ಜೈ. ಶರಣು ಶರಣ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು. ನೋಡಿದ್ರಲ್ಲ ಮನೆ ಹೆಂಗೈತಿ, ಗೃಹ ಪ್ರವೇಶ ಹೆಂಗಾಯಿತು ಅಂಥೇಳಿ. ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಊಟ ಮಾಡಿದ್ರು, ಪ್ರಸಾದ ತಗೊಂಡ್ರು. ಪ್ರಸಾದ ಭಾಳ ಚಲೋ ಇತ್ತು, ಎಲ್ಲರೂ ಭಾಳ ಖುಷಿ ಪಟ್ಟರು.
ನಾನು ಈ ಸಂದರ್ಭದಾಗ ಒಂದು ವಿಷಯ ಏನು ಹೇಳಬೇಕಂತ ಅನ್ಕೋತೀನಂದ್ರೆ, ನಮ್ಮ ಅಜ್ಜ ಅಜ್ಜಿಗೆ ಇಷ್ಟು ವಯಸ್ಸಾಗಿದ್ರೂ ಅವರ ಮುಂದೆ ನಿಂತು ಈ ಸಣ್ಣದಾಗಿ ಚೊಕ್ಕದಾಗಿರೋವಂಥ ಒಂದು ಮನಿನ ಎಷ್ಟು ಅನುಕೂಲ ಆಗ್ತೈತೋ ಅಷ್ಟು ರಿನೋವೇಷನ್ ಮಾಡಿಸಿ ಕಟ್ಟ್ಯಾರು. ಅದರದ್ದು ಗೃಹ ಪ್ರವೇಶನೂ ಮಾಡಿದ್ರು. ಸೊ ಭಾಳ ಖುಷಿ ಆಗ್ತೈತಿ ಹಿಂಗೆ ಅವ್ರು ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಓಡಾಡ್ಕೊಂಡು ಮಾಡ್ತಾರೋ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ಬಾಯ್.